ಹೊನ್ನಾವರದಲ್ಲಿ ಹೃದಯ ವಿದ್ರಾವಕ ದೃಶ್ಯವೊಂದು ಬೆಳಕಿಗೆ ಬಂದಿದೆ. ಓರ್ವ ವ್ಯಕ್ತಿ ಮೃತಪಟ್ಟ ಬಳಿಕ ಅಂತ್ಯ ಸಂಸ್ಕಾರಕ್ಕೆ ಕರೆದೊಯ್ಯಬೇಕಾದ ಮೃತದೇಹವನ್ನು ಗ್ರಾಮಸ್ಥರು ಕುತ್ತಿಗೆಯಷ್ಟು ನೀರಿನಲ್ಲಿ ಹೊತ್ತು ಸಾಗಬೇಕಾದ ದುಸ್ಥಿತಿ ಎದುರಾಗಿದೆ. ಈ ಘಟನೆ ಹೊನ್ನಾವರ ತಾಲೂಕಿನ ಹೊಸಕುಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ದೊಡ್ಡಹಿತ್ತಲ್ನಲ್ಲಿ ನಡೆದಿದೆ. ವಿಶ್ವದ ನಾನಾ ಭಾಗಗಳಿಗೆ ವಿಳ್ಯದೆಲೆ ರಫ್ತು ಮಾಡುವ ಹೆಗ್ಗಳಿಕೆ ಹೊಂದಿರುವ ಇದೇ ಊರಿನ ಜನರಿಗೆ ಇಂದಿಗೂ ಸರಿಯಾದ ರಸ್ತೆ ಇಲ್ಲ. ಹೊಳೆಯನ್ನು ದಾಟಲು ಶಾಶ್ವತ ಸೇತುವೆಯೂ ಇಲ್ಲ. 50ಕ್ಕೂ ಹೆಚ್ಚು ಕುಟುಂಬಗಳು ತಮ್ಮ ಮನೆ ತಲುಪಲು ಬೇರೆಯವರ ಜಾಗಗಳನ್ನೇ ಅವಲಂಬಿಸಬೇಕಾದ ಪರಿಸ್ಥಿತಿ ಇದೆ. ಮಳೆಗಾಲ ಶುರುವಾದರೆ ದೊಡ್ಡಹಿತ್ತಲ್ ಜನರ ಬದುಕು ಇನ್ನಷ್ಟು ಕಷ್ಟಕರವಾಗುತ್ತದೆ. ಸಿದ್ದಾಪುರ ಭಾಗದಲ್ಲಿ ಭಾರೀ ಮಳೆಯಾದಾಗ ಬಾಸ್ಕೇರಿ ಹೊಳೆ ಉಕ್ಕಿ ಹರಿದು ಮನೆ ತೋಟಗಳಿಗೆ ನೀರು ನುಗ್ಗುತ್ತದೆ. ಆಗ ಶಾಲಾ ಮಕ್ಕಳು, ಮಹಿಳೆಯರು, ಉದ್ಯೋಗಕ್ಕೆ ತೆರಳುವವರು, ಸೊಂಟದವರೆಗೆ, ಕೆಲವೊಮ್ಮೆ ಕುತ್ತಿಗೆಯವರೆಗೂ ನೀರಿನಲ್ಲಿ ನಡೆದು ಸಂಚರಿಸಬೇಕಾಗುತ್ತದೆ. ಇತ್ತೀಚೆಗೆ ಗ್ರಾಮದ ವ್ಯಕ್ತಿಯೊಬ್ಬರು ಮೃತಪಟ್ಟಾಗ ಅಂತ್ಯ ಸಂಸ್ಕಾರಕ್ಕೆ ಹೋಗುವ ದಾರಿಯೇ ನೀರಿನಲ್ಲಿ ಮುಳುಗಿತ್ತು. ಇದರಿಂದ ಗ್ರಾಮಸ್ಥರು ಶವವನ್ನು ತಲೆಯ ಮೇಲೆ ಹೊತ್ತು ಜೀವ ಕೈಯಲ್ಲಿ ಹಿಡಿದು ಹೊಳೆಯ ಮಧ್ಯೆ ನಡೆದು ಸಾಗಬೇಕಾಯಿತು. ಸಾವಿನಲ್ಲೂ ಗೌರವ ಸಿಗದ ಈ ದೃಶ್ಯ ದೊಡ್ಡಹಿತ್ತಲ್ ಜನರ ದಶಕಗಳ ನೋವನ್ನು ಮತ್ತೆ ಬಹಿರಂಗಪಡಿಸಿದೆ. ರಸ್ತೆ, ಕಾಲುದಾರಿ, ಕಿರುಸೇತುವೆ ನಿರ್ಮಿಸಿಕೊಡಬೇಕು ಎಂದು ಗ್ರಾಮಸ್ಥರು ಹಲವು ವರ್ಷಗಳಿಂದ ಬೇಡಿಕೆ ಇಟ್ಟಿದ್ದರೂ ಸಮಸ್ಯೆಗೆ ಇನ್ನೂ ಶಾಶ್ವತ ಪರಿಹಾರ ಸಿಕ್ಕಿಲ್ಲ. ಮಳೆಗಾಲ ಬಂದಾಗ ಭರವಸೆಗಳು ಕೇಳಿಸುತ್ತವೆ, ಆದರೆ ಮಳೆ ಇಳಿದ ಬಳಿಕ ಮಾತುಗಳು ಮಾಯವಾಗುತ್ತವೆ ಎಂಬುದು ಸ್ಥಳೀಯರ ಆರೋಪ. ಪ್ರತಿ ವರ್ಷ ಸರ್ಕಾರ ಮಳೆಹಾನಿ ಪರಿಹಾರಕ್ಕೆ ಕೋಟ್ಯಾಂತರ ರೂಪಾಯಿ ಬಿಡುಗಡೆ ಮಾಡುತ್ತದೆ. ಆದರೆ ದೊಡ್ಡಹಿತ್ತಲ್ನಂತಹ ಗ್ರಾಮಗಳಿಗೆ ಒಂದು ಸುರಕ್ಷಿತ ರಸ್ತೆ, ಒಂದು ಕಿರುಸೇತುವೆ ನಿರ್ಮಿಸಲು ಮಾತ್ರ ವ್ಯವಸ್ಥೆ ಆಗುತ್ತಿಲ್ಲ ಎಂಬ ಪ್ರಶ್ನೆ ಈಗ ಜೋರಾಗಿದೆ. ಧರ್ವಾತ